ನಮ್ಮಪ್ಪ ನನಗೆ ಆಸ್ತಿ ಕೊಡ್ಲಿಲ್ಲ, ನಮ್ಮಮ್ಮ ನನಗೆ ಅವ್ರ ಚಿನ್ನದ ಚೈನ್ ಕೊಡ್ಲಿಲ್ಲ, ಸೀರೆ ಕೊಡ್ಲಿಲ್ಲ ಅಂತ ಏನೇನೋ ಕಂಪ್ಲೇಂಟ್ ಮಾಡ್ತೀವಿ. ಆದ್ರೆ ಆಕ್ಚುಲಿ ಅವ್ರು ನಮ್ಗೆ ನಮ್ಮ ಜೀವನನೇ ಕೊಟ್ಟಿದ್ದಾರೆ ಅನ್ನೋದನ್ನ ಮರ್ತೇ ಬಿಡ್ತೀವಿ. ರೀಸೆಂಟ್ ಆಗಿ 3BHK ಅನ್ನೋ ಫಿಲಮ್, ತಮಿಳ್ ಫಿಲಮ್, ಆದ್ರೆ ಕನ್ನಡ ಡಬ್ಬಿಂಗ್ ಕೂಡ ಇದೆ. ಅದನ್ನ ಮನೇಲಿ ನೋಡ್ತಾ ಇದ್ವಿ. 80s 90s ಅಲ್ಲಿ ಬಾರ್ನ್ ಆಗಿದ್ದವ್ರಂತೂ ಸಖತ್ತಾಗಿ ರಿಲೇಟ್ ಮಾಡ್ಬೋದು ಆ ಮೂವಿನ. ಮಕ್ಕಳ ಜೊತೆ ಎಲ್ಲ ನೋಡ್ಬೇಕಾದ್ರೆ ಅದು ಇದು ಡಿಸ್ಕಷನ್ಸ್ ನಡೀತಾನೆ ಇರುತ್ತೆ. ಹಾಗೆ ಆ ಮೂವಿಲಿ ಒಂದು ಸೀನ್ ಇತ್ತು. ಅದರಲ್ಲಿ ಮನೆ ತಗೋಬೇಕು ಅಂತ ಹೀರೋ ತಂದೆ ದುಡ್ಡು ಸೇವ್ ಮಾಡಿಟ್ಟಿರ್ತಾರೆ. ಆದ್ರೆ ಸಡನ್ ಆಗಿ ಅವ್ರಿಗೇನೋ ಹಾರ್ಟ್ ಪ್ರಾಬ್ಲಮ್ ಆಗಿ ಆ ದುಡ್ಡೆಲ್ಲ ಅವ್ರ ಹಾರ್ಟ್ ಆಪರೇಷನ್ಗೆ ಯೂಸ್ ಮಾಡ್ತಾರೆ. ಆಗ ನಾನು ಉತ್ಸವ್ಗೆ ತಾತನ್ಗೂ ಹಿಂಗೆ ಆಗಿತ್ತು ಕಣೋ, ನಾವು ಒಂದು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ಬೇಕಾದ್ರೆ ತಾತನ್ಗೆ ಅಪೆಂಡಿಸೈಟಿಸ್ ಅಂತ ಆಗಿತ್ತು. ಅವಾಗ ನಮ್ ತಂದೆ ಒಂದ್ 5-6 ದಿವಸ ಹಾಸ್ಪಿಟಲ್ ಅಲ್ಲೇ ಇದ್ರು. ಆಗ ನಮ್ ತಂದೆ ನಮ್ ತಾಯಿಗೆ ಹೇಳಿದ್ರಂತೆ, ನನ್ಗೇನಾದ್ರೂ ಆಗ್ಬಿಟ್ರೆ ಮಕ್ಕಳನ್ನ ಹುಷಾರಾಗಿ ನೋಡ್ಕೋ, ಚೆನ್ನಾಗಿ ಓದ್ಸು ಅಂತೆಲ್ಲ ಹೇಳಿದ್ರಂತೆ. ಇವಾಗ ನೆನೆಸ್ಕೊಂಡ್ರು ಕಣ್ಣಲ್ಲಿ ನೀರ್ ಬರ್ತಾ ಇದೆ. ದೇವ್ರ ದಯದಿಂದ ನಮ್ ತಂದೆ ಹುಷಾರಾಗಿ ಬಂದ್ರು. ಎವ್ರಿಥಿಂಗ್ ಕೇಮ್ ಬ್ಯಾಕ್ ಟು ನಾರ್ಮಲ್. ಎಲ್ಲ ನಾವು ನಾರ್ಮಲ್ ಆಗಿ ಜೀವನ ನಡೆಸಿದ್ವಿ. ಆದ್ರೆ ಇಮ್ಯಾಜಿನ್ ಅವತ್ತು ನಮ್ ತಂದೆಗೆ ಏನಾದ್ರು ಆಗಿದ್ರೆ ಅಂತ ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ಇವತ್ತು ನಾನು ಎಲ್ಲಿರ್ತಿದ್ನೋ, ನಮ್ ಇಡೀ ಸಂಸಾರ ಏನಾಗ್ತಿತ್ತೋ ಅಂತ. ಯಾಕಂದ್ರೆ ನಮ್ ತಂದೆಗೂನುವೆ ಅವ್ರ ತಂದೆ ಈ ತರ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ರು. ನಮ್ ತಂದೆನೂ ಓದಿದ್ದು ಯಾರ್ದೋ ಮನೆಯಲ್ಲಿ ಓದಿ ಹೆಂಗೆಂಗೋ ಪಜಿತಿ ಪಟ್ಟು ಜೀವನಾನ ಒಂದು ಹಂತಕ್ಕೆ ಬಂದ್ರು. ತಾಯಿದಂತೂ ಹೇಳಂಗೆ ಇಲ್ಲ. ಅವ್ರಿಗೆ 3 ತಿಂಗಳು ಮಗು ಇದ್ದಾಗ್ಲೇ ಅವ್ರ ತಾಯಿ ತೀರೋಗಿದ್ರು. ಸೊ ತಾಯಿ ಇಲ್ದೇ ಇರೋ ಮಗು ಜೀವನ ಹೆಂಗಿರುತ್ತೆ ಗೊತ್ತಲ್ವಾ. ಸೊ ನಾನಂತೂ ತುಂಬಾನೇ ಥ್ಯಾಂಕ್ಫುಲ್. ನನಗೆ ತಂದೆ ತಾಯಿ ಅನ್ನೋರು ನನ್ನ ಲೈಫಲ್ಲಿ ಇದ್ರು. ನನ್ನ ಪ್ರಕಾರ ಪಾಸಿಟಿವ್ ಆಟಿಟ್ಯೂಡ್, ಥ್ಯಾಂಕ್ಫುಲ್ನೆಸ್ ಇದ್ರೇನೆ ಲೈಫಲ್ಲಿ ನಾವು ಮುಂದುವರಿಯಕ್ಕೆ ಸಾಧ್ಯ.